ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತ. ಸೊ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಮೆರಿಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಮುಂದೆ ಕೆ ಇ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ತಮ್ಮದೆಲ್ಲ ಎಷ್ಟು ಕೆಲಸ ಒಪ್ಪಿಸಿದ್ರು ಅಷ್ಟು ಮಾಡಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಲಿಜಿಬಿಲಿಟಿ ಲಿಸ್ಟನ್ನು ಕೊಟ್ಟು ಆಯಾ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರವನ್ನು ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಈ ಜಿಲ್ಲಾಧಿಕಾರಿಗಳಿಗೆ ಏನು ಮಾಡಿದ್ದಾರೆ, ಈ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರು ಪತ್ರ ಬರೆದಿದ್ದಾರೆ. ಈ ಪತ್ರದ ದಿನಾಂಕ ಬಂದುಬಿಟ್ಟು 17/12/2024 ವಿಷಯ ನೋಡೋಣ. ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋ ಕುರಿತು ಅಂತಿದೆ. ಕಂಪ್ಲೀಟ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋಗೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿ ಒಟ್ಟಾರೆ 1,000 ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಿದರು. ಸೊ ಮೊದಲು ಏನು ಮಾಡಿದರು, 4,16,459 ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು. ಸರ್ಕಾರದವರು ಏನು ಮಾಡಿದ್ರು ಅಂದರೆ ವಯೋಮಿತಿಯನ್ನು 3 ವರ್ಷಗಳ ಸಡಿಲಿಕೆ ಮಾಡಿ ಆದೇಶ ಮಾಡೋದ್ರಿಂದ ಮತ್ತೆ ಹೊಸದಾಗಿ 62,927 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು. ಅವರೆಲ್ಲರಿಗೂ ಕೂಡ ಪರೀಕ್ಷೆಗಳನ್ನು ಮಾಡಿ ಏನು ಮಾಡಿದ್ದಾರೆ, ಜಿಲ್ಲಾವಾರು ಅಂಕಪಟ್ಟಿಯನ್ನು ಪ್ರಕಟವನ್ನು ಪಡಿಸಿದ್ದಾರೆ. ಹಾಗಾದರೆ ಇದಕ್ಕನುಗುಣವಾಗಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ಕೋಷ್ಟಕದಲ್ಲಿ ನೋಡ್ಬೋದು. ಸೊ ಇಲ್ಲೆಲ್ಲ ಏನು ಮಾಡಿದ್ದಾರೆ, ಬೆಂಗಳೂರು ನಗರದಲ್ಲಿ 1,276, ಗ್ರಾಮಾಂತರ 683, ಚಿತ್ರದುರ್ಗ 1,158, ಕೋಲಾರ 1,428 ಅಭ್ಯರ್ಥಿಗಳು, ಆಮೇಲೆ ತುಮಕೂರು 4,320, ರಾಮನಗರ 1,909, ಚಿಕ್ಕಬಳ್ಳಾಪುರ 1,088 ವಿದ್ಯಾರ್ಥಿಗಳು ಏನಾಗಿದ್ದಾರೆ, ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ನೀವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅದನ್ನು ಕೂಡ ಚೆನ್ನಾಗಿ ನೋಡಿಕೊಂಡು ತಾವೇನು ಮಾಡ್ಬೋದು ಅಂತಂದರೆ ಎಷ್ಟು ಮಂದಿ ಕಾಂಪಿಟೇಟರ್ಸ್ ಫೈಟ್ ಇದ್ದಾರೆ ಅನ್ನೋದನ್ನು ನೀವೇನು ಮಾಡ್ಬೋದು, ಇದರಿಂದ ಮಾಹಿತಿಯನ್ನು ಪಡ್ಕೊಳ್ಬೋದು. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಒಟ್ಟಾರೆ ಈ ಸರ್ಕಾರದ ನಿಯಮಕ್ಕನುಗುಣವಾಗಿ 45,933 ಅಭ್ಯರ್ಥಿಗಳು ಮಾತ್ರ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಓಕೆನಾ. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದರೆ 1:3 ನಿಮಗೆ ಏನು ಮಾಡ್ತಾ ಇದ್ದಾರೆ, ದಾಖಲಾತಿಗಳ ಪರಿಶೀಲನೆಗೆ ಕರೀತಾ ಇದ್ದಾರೆ. ಹಾಗಾದರೆ ಅದರ ಅಜೆಂಡಾ ಏನು ಮಾಡಿದ್ದಾರೆ, ಯಾವ ತನ್ನಾಗಿ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಅಂದರೆ ಇದೇ 20 ಡಿಸೆಂಬರ್ 2024ರಿಂದ 24 ಡಿಸೆಂಬರ್ 2024 1:3 ನಿಮಗೆ ಏನು ಮಾಡ್ತಾರೆ, ವೆರಿಫಿಕೇಷನ್ಗೆ ಕರೀತಾರೆ. ಮುಂದೆ 1:3 ಅನುಪಾತದಲ್ಲಿ ವೆರಿಫಿಕೇಷನ್ ಕರೆದ ನಂತರ ಲಿಸ್ಟನ್ನು ಬಿಡ್ತಾರೆ. ಸೊ ಇವರ ವೆರಿಫಿಕೇಷನ್ ಏನಾಗ್ತದಪ್ಪ ಅಂದರೆ 2 ಜನವರಿ 2025ರಿಂದ 10 ಜನವರಿ 2025 ಏನು ಮಾಡ್ತಾರೆ, ವೆರಿಫಿಕೇಷನ್ ಕಾರ್ಯವನ್ನು ಮಾಡ್ತಾರೆ. ಸೊ ಮುಂದೆ ಈ 15 ಜನವರಿ 2025 ನಿಮಗೆ ಏನು ಮಾಡ್ತಾರೆ, 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಸಹಿತ ಪ್ರಕಟವನ್ನು ಪಡಿಸ್ತಾರೆ. ಆಮೇಲೆ ಯಾರೆಲ್ಲ ಆಕ್ಷೇಪಣೆಗಳನ್ನು ಕೊಡ್ತೀರಿ ಅವರು 16ರಿಂದ 23 ಜನವರಿ 2025 ಆಕ್ಷೇಪಣೆಗಳನ್ನು ಕೊಡಬೇಕು. ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ ಸೆಲೆಕ್ಷನ್ ಲಿಸ್ಟನ್ನು 27/1/2025 ಏನು ಮಾಡ್ತಾರಪ್ಪ ಅಂತಂದರೆ ಪ್ರಕಟವನ್ನು ಪಡಿಸ್ತಾರೆ. ಇಷ್ಟು ಸರ್ಕಾರದವರು ಏನು ಮಾಡಿದ್ದಾರೆ, ಅವರ ಅಧೀನ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ನಿಮ್ಮ ಪ್ರಕ್ರಿಯೆ 2025 ಜನವರಿಯಲ್ಲಿ ಮುಗಿತಕ್ಕಂಥ ಲಕ್ಷಣಗಳು ತುಂಬಾ ಇದ್ದಾವೆ. ಸೊ ಹೋಪ್ ಈ ಕ್ಯಾಲೆಂಡರ್ ಆಫ್ ಇವೆಂಟ್ ನಿಮಗೆ ಅರ್ಥ ಆಯಿತು, ಮಾಹಿತಿ ಲಭ್ಯವಾಯಿತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.